ಇನ್ನು ಶಾಸಕ ಮುನಿರತ್ನ ಬೆನ್ನಿಗೆ ನಿಂತಂತ ಬಿಜೆಪಿಯ ಶಾಸಕರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೂಂಡಾಗಿರಿ ಮಾಡ್ತಿದೆ ಅಂತ ಬಿಜೆಪಿಯ ಶಾಸಕರಿಗೆ ಮುಗಿಬಿದ್ದಿದ್ದಾರೆ. ಡಿಸಿಎಂ ಪಾಳೆಗಾರಿಕೆ ಸಂಸ್ಕೃತಿ ಬಹಿರಂಗವಾಗಿದೆ. ಡಿಕೆ ವಿರುದ್ಧ ಆರ್ ಅಶೋಕ್, ವಿಜೇಂದ್ರ, ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದರು. 100% ರೌಡಿಸಮ್ ಕಾಂಗ್ರೆಸ್ ಅವರು ನೋಡಿದ್ರು, ಜನ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಗೆಲ್ಲಲ್ಲ ಅಂತ ಗೊತ್ತಾಯ್ತು. ರೌಡಿಸಮ್ ಮಾಡಾದ್ರೂ ನಾವು ಜನಗಳನ್ನು ಕಂಟ್ರೋಲ್ ಮಾಡೋಣ ಅಂತ ಹೊರಟಿದ್ದಾರೆ. ಈ ಹಲ್ಲೆ ಖಂಡನೀಯ. ಈ ಮುನಿರತ್ನ ಮೇಲೆ ಮಾಡಿರೋ ಅಂಥ ಹಲ್ಲೆಯನ್ನು ಖಂಡಿಸ್ತೀನಿ ನಾನು. ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನು ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಮೈಯಾಗ ಸೊಕ್ಕು ಭಾಳ ಬಂದದಂತ ಅಷ್ಟ ಜನ ಸೊಕ್ಕು ಇಳಿಸ್ತಾರೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲ ಇದೆ. ನಾನು ಅದನ್ನ ಆರಂಭಕ್ಕೆ ಹೇಳಿದ್ದೆ ನಿಮ್ಗೆ. ಈ ಅಧಿಕಾರ ಹಂಚಿಕೆಯ ಗೊಂದಲದಿಂದಾಗಿ ಸಂಪೂರ್ಣವಾಗಿ ಇವತ್ತು ಆಡಳಿತ ಯಂತ್ರ ಕುಸಿದು ಬಿದ್ದದ. ಕ್ಯಾಬಿನೆಟ್ದಲ್ಲಿ ಒಬ್ರಿಗೊಬ್ಬರು ಬಡದಾಡುವಂಥ ಸ್ಥಿತಿಗೆ ಬಂದದ. ಕೆಲವು ಸರ್ತಿ ಮುಖ್ಯಮಂತ್ರಿ, ಕೆಲವು ಸರ್ತಿ ಉಪಮುಖ್ಯಮಂತ್ರಿ ಕೈ ಮೇಲಾಗುವ ರೀತಿಯಲ್ಲಿ ಯಾರ ಕೈ ಮೇಲು ಅಂತ ತೋರಿಸ್ಲಿಕ್ಕೆ ಇದೆಲ್ಲ ಡ್ರಾಮಾಬಾಜಿ ನಡೆದಿದೆ.